ಮಾತಾಡ್ತಾ ಇದ್ದೆ ಈ ಬೆಲೆ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನವರ ಮತ್ತೆ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ಈಗಷ್ಟೇ ಪಬ್ಲಿಕ್ ಕಾಲರ್ ಒಂದಷ್ಟು ಜನ ಹೇಳ್ತಾ ಇದ್ರು ಪೆಟ್ರೋಲ್ ಅಟ್ಲೀಸ್ಟ್ ರಾಜ್ಯ ಸರ್ಕಾರದಿಂದನಾದರೂ ಕಡಿಮೆ ಮಾಡಲಿ ಅಂತ ಹೇಳಿ. ಜೊತೆಗೆ ನೀವು ಕೂಡ ಹೇಳ್ತಾ ಇದ್ರಿ ಅದ್ರ ಬಗ್ಗೆ ನಾವು ಕೂಡ ಮಾಡಬಹುದು, ಕೈ ಜೋಡಿಸುವಂತ ಪ್ರಯತ್ನಗಳಾಗುತ್ತೆ ಅಂತ ಹೇಳ್ತಾ ಇದ್ರಿ. ಬಟ್ ಅದೇ ಸವಾಲುಗಳು ನೂರಾರು ಸರ್, ಕೇವಲ ಅದೊಂದೇ ಅಲ್ಲ, ಪೆಟ್ರೋಲ್ ಮಾತ್ರ ಅಲ್ಲ. ನಾನು ಹೇಳಿದ್ನಲ್ಲ, ಜನರಿಗೆ ಈ ರೋಡು ಬಹುಮುಖ್ಯ ಇವಾಗ ಸದ್ಯಕ್ಕೆ. ಯಾಕೆಂದ್ರೆ ನಾವು ರೋಡ್ ಟ್ಯಾಕ್ಸ್ ಬೇರೆ ಕಟ್ತೀವಿ, ಹೊಸ ಗಾಡಿಗಳು ತಗೊಂಡು ಅದಕ್ಕೊಂದು ರೋಡ್ ಟ್ಯಾಕ್ಸ್ ಬೇರೆ ಕಟ್ಟಿರ್ತೀವಿ. ಅದಾದಮೇಲೆ ಈ ಕಿತ್ತೋಗಿರೋ ರೋಡಲ್ಲಿ ನಾವು ಓಡಾಡ್ಸೋಕ್ಕೆ ನಾವು ಟ್ಯಾಕ್ಸ್ಗಳು ಕಟ್ಟಬೇಕಾ ಅಂತ ಬೈತಾರೆ. ಅದಾದಮೇಲೆ ಮಳೆ ಬಂತಂದರೆ ಅದೇ ಗುಂಡಿಲಿ ನೀರು ತುಂಬ್ಕೊಂಡಿರುತ್ತೆ, ಅಲ್ಲಿ ಗುಂಡಿ ಇದೆಯೋ ಹಳ್ಳ ಹಿಡಿದೆಯೋ. ಲಾಸ್ಟು ಒಂದು 2 ವರ್ಷದ ಹಿಂದೆ ಮ್ಯಾನ್ವಲಲ್ಲಿ ಬಿದ್ದು ಒಬ್ಬ ಮೃತಪಟ್ಟರು. ಆಯಿತಾ, ಎಲ್ಲ ಆದಮೇಲೆ ನಾವು ಆ್ಯಕ್ಷನ್ ತಗೊಳ್ಳೋದಕ್ಕೂ ಮುಂಚೆ ಏನೂ ಆಗದೇ ಇರೋ ರೀತಿಯಾಗಿ ನಾವೇನಾದರೂ ಮುಂಜಾಗ್ರತಾ ಕ್ರಮ ತಗೋಬೇಕು. ಬೆಲೆ ಏರಿಕೆಯ ವಿಚಾರಕ್ಕೆ ಬಂದ್ರೂ ಇದು ಈ ಮಾನದಂಡವೂ ಕೂಡ ಆಗುತ್ತೆ. ಸೊ ಅಭಿವೃದ್ಧಿಗೆ ದುಡ್ಡಿಲ್ಲ ಅಂದಮೇಲೆ ಇನ್ನು ಬೆಲೆ ಏರಿಕೆ ಅಥವಾ ಅದನ್ನು ನೀಗಿಸುವಂಥ ಪ್ರಯತ್ನ ರಾಜ್ಯ ಸರ್ಕಾರ ಎಲ್ಲಿ ಮಾಡುತ್ತೆ ಅನ್ನೋ ಪ್ರಶ್ನೆಗಳು ಬಂದ್ಬಿಡುತ್ತೆ. ಸರ್, ಆಗಲೇ ಹೇಳಿದ್ದೀನಿ, ಅಭಿವೃದ್ಧಿಗೆ ದುಡ್ಡಿಲ್ಲ ಅನ್ನೋದು ತಪ್ಪು. ಕೆಲವರಿಗೆ ಕಣ್ಣು ಕಾಣಿಸದೇ ಇರಬಹುದು. ಯಾಕೆ ಮಾಡ್ತಿಲ್ಲ ಅನ್ನೋದಾದ್ರೆ ದುಡ್ಡಿಲ್ಲ ಅನ್ನೋದು ಮಾಡ್ತಾ ಇದ್ದೀವಿ ಸರ್, ಮಾಡ್ತಾ ಇದ್ದೀವಿ, ನಡೀತಾ ಇದೆ. ನಾವು ಕೊಟ್ಟ ನುಡಿದಂತೆ ನಡೆದಿದ್ದೀವಿ. ಏನ್ 5 ಗ್ಯಾರಂಟಿನೂ ನಡೆಸ್ತಾ ಇದ್ದೀವಿ, ಅಭಿವೃದ್ಧಿ ಕೆಲಸನೂ ಮಾಡ್ತಾ ಇದ್ದೀವಿ. ಕೆಲವೊಂದು ಕಡೆ ಸ್ವಲ್ಪ ಕುಂಠಿತ ಆಗಿರಬಹುದು. ಏನ್ ನಾವೆಲ್ಲವೂ 100% ನಾವು ಪರ್ಫೆಕ್ಟ್ ಆಗಿದ್ದೀವಿ ಅಂತಾನು ನಾನು ಹೇಳಲ್ಲ. ಎಲ್ಲಿ ನಮ್ಮಲ್ಲಿ ತಪ್ಪಗಾಗಿದೆಯೋ ಅದನ್ನ ಸರಿಪಡಿಸ್ಕೊಳ್ತೀವಿ. ಈಗ ಇಬ್ರು ಕಾಲರ್ಸ್ ಮಾತಾಡಿದ್ರು, ಎಲ್ಲರ ಉದ್ದೇಶ ಒಂದೇ ಸರ್, ಬೆಲೆ ಏರಿಕೆ ನಿಯಂತ್ರಣ ಬೇಕು ಅಷ್ಟೇ. ಅದಕ್ಕೆ ಈಗ ನಮ್ಮ ಸರ್ಕಾರವು ಕೂಡ ಅದನ್ನ ಏನ್ ಮಾಡ್ಬೇಕು, ಅದನ್ನ ಯಾವ ರೀತಿ ಇದು ಮಾಡ್ಬೇಕು ಅನ್ನೋದ್ರ ಬಗ್ಗೆನೂ ಚಿಂತೆ ಮಾಡುತ್ತೆ ಸರ್. ಆಯ್ತಾ, ಹಾಗಂತ ಹೇಳ್ಬಿಟ್ಟು ನಾನು ಇವ್ರಿಗೆ ಹೇಳೋದಿಷ್ಟೇ, ನೀವು ಒಂದು ಕಡೆ ಕರಿತೀರಿ ಬೇರೆ ರಾಜ್ಯಗಳನ್ನ ವಿದೇಶಗಳನ್ನ, ನಮ್ಮಲ್ಲಿ ಬನ್ನಿ ಅಂತ. ಫಸ್ಟ್ ನಮ್ಮವ್ರನ್ನ ನೀವು ಒಂದು ಉದ್ಯೋಗನೋ ಅಥವಾ ಅವ್ರಿಗೊಂದು ದುಡಿಮೆಯ ದಾರಿನೋ ನೀವು ಮಾಡಿ, ಹಿಂಗಿದೆ ಕಣ್ರಯ್ಯ ದೇಶದ ಪರಿಸ್ಥಿತಿ, ನಿಮ್ಮ ಸಹಕಾರ ಬೇಕು ಅಂತ ಕೇಳಿ. ಏನೂ ಇಲ್ಲ, ನಿಜ ಏನೂ ಇಲ್ಲ. ಈಗ ನಮ್ಮ ಸ್ನೇಹಿತರು ಹೇಳಿದ್ರು 2% ಸರ್ಕಾರಿ ಉದ್ಯೋಗ ಕ್ರಿಯೇಟ್ ಮಾಡೋಕ್ಕಾಗೋದು ಅಂದ್ರೆ ಸಾಧ್ಯನಾ ಸರ್? 98% ಯಾವ ಲೆಕ್ಕಕ್ಕಂತ ತಗೊಳ್ಳೋಣ. ಉದ್ಯೋಗಗಳು ಕನ್ನಡಿಗರಿಗೆ ಉದ್ಯೋಗ ನೀವು ಬೇರೆಯವ್ರು ಕೊಡಲ್ಲ, ಖಾಸಗಿ ಎಲ್ಲಂತೂ ಕೊಡೋ ಪ್ರಶ್ನೆನೇ ಇಲ್ಲ. ಹಾಗಾಗಿ ನಮ್ಮಲ್ಲಿ ಯುವಕರು ಎಲ್ಲಿ ಹೋಗ್ಬೇಕು ಅನ್ನೋದು ನಮ್ಮ ಒಂದು ಚಿಂತನೆ ಅಷ್ಟೇ. ಹಾಗಾಗಿ ಮೊದಲು ಅವ್ರಿಗೊಂದು ಶಾಶ್ವತವಾದಂತ ಏನಾದ್ರೂ ಕಾರ್ಯಕ್ರಮ ಕೊಟ್ಟು, ಬರೀ ಕಾರ್ಯಕ್ರಮ ಕೊಡೋದಲ್ಲ, ಅದ್ರ ಕಾರ್ಯರೂಪಕ್ಕೆ ಬರಲಿ. ಅದು ಕಾರ್ಯರೂಪಕ್ಕೆ ಬರುವಂತದ್ದು ಹೇಳಿ, ನಮ್ಮಲ್ಲಿ ನಮ್ಮ ತಪ್ಪಿದ್ರು ಹೇಳಿ, ಅದನ್ನು ತಿದ್ಕೊಳ್ಳೋಣ ಅಲ್ವಾ. ಒಟ್ಟಲ್ಲಿ ಈ ಬೆಲೆ ಏರಿಕೆ ಅನ್ನೋದು ನಿಲ್ಬೇಕು ಸರ್ ಇಲ್ಲಿಗೆ. ಇನ್ನು ಮತ್ತೆ ಮುಂದೆ ಇನ್ನು ಬೇರೆ ಯಾವ್ಯಾವುದಕ್ಕೂ ಹೋಗಬಾರ್ದು. ನಿಜ. ಮತ್ತೊಬ್ಬರು ಪಬ್ಲಿಕ್ ಅವರು ರೆಡಿ ಇದ್ದಾರೆ, ನಿರುಪಮಾ ಅಂತ ಹೇಳಿ ಬೆಂಗಳೂರಿಂದ. ನಿರುಪಮಾ ಅವರೇ ನಮಸ್ತೆ. ನಮಸ್ತೆ ಸರ್. ಮೇಡಮ್, ಏನ್ ಹೇಳ್ತೀರಿ? ಸರ್, ಆಕ್ಚುಲಿ ಅದನ್ನೇ ಹೇಳ್ಬೇಕು ಅಂತ ಫೋನ್ ಮಾಡಿದ್ದು. ಇವ್ರು ಏನ್ ಮಾಡ್ತಿದ್ದಾರೆ ಚರ್ಚೆಗಳು, ಅದ್ ಯಾವ್ದು ಒಂಥರ ಮೀನಿಂಗ್ಲೆಸ್ ಅನ್ಸ್ತಾ ಇದೆ ಸರ್. ಯಾಕೆಂದ್ರೆ ಕಾಂಗ್ರೆಸ್ ನೋಡಿದ್ರೆ ಬಿಜೆಪಿ ಮೇಲೆ ಹಾಕ್ತಾರೆ, ಬಿಜೆಪಿ ನೋಡಿದ್ರೆ ಕಾಂಗ್ರೆಸ್ ಮೇಲೆ ಹಾಕ್ತಾರೆ. ಇಂಡಿಪೆಂಡೆನ್ಸ್ ಬಂದಾಗ್ಲಿಂದಾನು ಎಷ್ಟು ಹೈಕ್ ಮಾಡಿದ್ದಾರೆ ಇದು ಕಾಂಗ್ರೆಸ್ ಸರ್ಕಾರ. ಇವಾಗ ಮೋದಿ ಗೌರ್ಮೆಂಟ್ ಮಾಡಿದ್ರು ಅಂತ ಅಂದ್ಬಿಟ್ಟು ಇಷ್ಟು ಮಾತಾಡ್ತಾರಲ್ಲ, ಅವ್ರು ಹೇಳಿದ್ರು ಮುಂಜಾಗರೂಕರಾಗಿರ್ಬೇಕು, ನಾವು ಕ್ರಮಗಳು ತಗೊಬೇಕು ಅಂತ ಅಂದ್ಬಿಟ್ಟು ಕಾಂಗ್ರೆಸ್ ಅವ್ರು ಹೇಳ್ತಿದ್ರು. ಇವ್ರು ಏನ್ ಮುಂಜಾಗರೂಕತೆ ಮಾಡಿದ್ದಾರೆ ಸರ್ ಹೇಳಿ? ರೋಡ್ಗಳೆಲ್ಲ ಕಿತ್ತೋಗಿದೆ ಫುಲ್. ಇಲ್ಲಿ ವಿದ್ಯಾಪೀಠ ಹತ್ರ ಬಂದ್ರಂತೂ ಫುಲ್ ಕಿತ್ತೋಗ್ಬಿಟ್ಟಿದೆ. ಒಂದು ಲೆಕ್ಕನೇ ಇಲ್ಲ, ಯಾವ್ದೂನು ಲೆಕ್ಕ ಇಲ್ಲ ಇವ್ರು ಕಾಂಗ್ರೆಸ್ ಅವ್ರಿಗೆ. ಇಷ್ಟು ಇವಾಗ ಎಲೆಕ್ಷನ್ ನಿಂತ್ಕೊಳ್ಳುವಾಗ ಇಷ್ಟು 1000 ಕೋಟಿ ಅಂತ ಡಿಕ್ಲೇರ್ ಮಾಡ್ತಾರಲ್ಲ, ಬಿಚ್ಲಿ ಸರ್ ಅವ್ರ ದುಡ್ಡನ್ನೇ ಕೊಡ್ಲಿ ಜನಗೋಸ್ಕರ, ಜನದಿಂದ ಜನರಿಗೋಸ್ಕರ ಇರೋವಾಗ ಇಲ್ಲೆಲ್ಲ ಹೆಂಗ್ ಗೊತ್ತಾ ಸರ್, ಬರೀ ಅವ್ರ ಸೀಟ್ ಉಳಿಸ್ಕೊಳಕ್ ಅಷ್ಟೇನೆ, ಯಾರಿಗೂ ಜನದ ಮೇಲೆ ಇಂಟ್ರೆಸ್ಟ್ ಇಲ್ಲ. ದೇಶ ಅಂತ ಅನ್ಬಿಟ್ಟು ಅಟ್ಲೀಸ್ಟ್ ಮೋದಿ ಏನೋ ಒಂದ್ ಸ್ವಲ್ಪ ಮಾಡ್ತಿದ್ದಾರೆ, ಅದನ್ನ ಕನ್ಸಿಡರೇಟಿವ್ ಆಗಿರ್ಬೇಕು. ಆಯ್ತಲ್ವಾ, ವಿಪಕ್ಷ ನಾಯಕರಲ್ವಾ, ದೇಶಕ್ಕೋಸ್ಕರ ಮಾಡ್ಲಿ, ಜನರಿಗೋಸ್ಕರ ಮಾಡ್ಲಿ. ಯಾತಕ್ಕೆ ನಾಳೆ ಅವ್ರನ್ನೇ ಬರ್ತಾರೆ, ನಾವೇ ಎಲೆಕ್ಟ್ ಮಾಡಿ ಹಾಕ್ತಿವಿ. ಅದ್ ಬಿಟ್ಬಿಟ್ಟು ಯಾವಾಗ ನೋಡ್ಲಿ ಸರ್ ಸೆಕ್ಯುಲರ್ ಅಂತಾರೆ, ಮಾತೆತ್ತರು ಜಾತಿ ರಾಜಕಾರಣ ಮಾಡ್ತಾರ ಕಾಂಗ್ರೆಸ್ ಅವರು. ಏನು ಅರ್ಥನೇ ಇಲ್ಲ ಸರ್. ಎಷ್ಟು ಇವಾಗ ನಮ್ಗಳಿಗೆಲ್ಲ ನಾವು ಒಂದ್ ಕಡೆ ಕಂಪನಿಗೆ ಸೇರ್ಕೊಬೇಕು ಅಂದ್ರೆ ಇಷ್ಟು ಎಜುಕೇಶನ್ ಕ್ವಾಲಿಫಿಕೇಶನ್, ಇವ್ರಿಗೆ ಏನ್ ಕ್ವಾಲಿಫಿಕೇಶನ್ ಇಟ್ಕೊಂಡು ನಾಯಕರಾಗ್ತಾರೆ? ಬರೀ ಒಂದ್ ಇದಿದ್ರೆ ಸಾಕ, ಬ್ಯಾಕಪ್ ಇದ್ರೆ ಸಾಕ, ಅಥವಾ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇದ್ರೆ ಸಾಕ ಇವ್ರುಗಳಿಗೆ? ನಾವ್ ಇದನ್ನೇನೋ ಡೈರೆಕ್ಟ್ ಆಗಿ ಮಾಡಿದ್ರೆ ನಮ್ಮ ಮೇಲೂ ಇದ್ ಮಾಡ್ತಾರೆ. ಈ ತರ ಅನ್ಫಾರ್ಚುನೇಟ್ ಟು ಸೇ ದಿಸ್. ಸೊ ಇದು ಇಲ್ಲಿಟ್ರಸಿ ಅಂತ ಕರಿಬೇಕಾ ಅಥವಾ ಅನ್ಎಜುಕೇಟೆಡ್ಸ್ ಅಂತ ಇವ್ರಿಗೆ ಹೇಳ್ಬೇಕಾ, ನಮ್ಮ ಹಣೆ ಬರ ಅಂತ ಕರಿಬೇಕಾ ನಮಗೆ. ಬಟ್ ಏನಾಗ್ಲಿ, ರೋಡ್ ಸಮಸ್ಯೆ ಆಗ್ಲಿ, ಇನ್ನೊಂದು ಮತ್ತೊಂದು ಮಗದೊಂದು ಅದನ್ನು ಒತ್ತಟ್ಟಿಗಿಟ್ರು ನಮ್ಮ ಈಗ ನೀವು ನಿರುಪಮಾ ಅವರೇ ಏನ್ ಕೆಲಸ ಮಾಡ್ಕೊಂಡಿದ್ದೀರಿ? ಸರ್, ಐ ಮೀನ್ ಟು ಐಟಿ ಸರ್, ನಾನು ಐಟಿ. ಓಕೆ, ಈಗ ನೀವು ಒಂದಷ್ಟು ದುಡ್ಡು ದುಡಿತಾ ಇದ್ರೆ ನಿಮ್ಮ ಕೈಯಿಂದ ಹೋಗುವಂತ ಖರ್ಚು ಜಾಸ್ತಿ ಆಗ್ತಾ ಇದೆ ಇವಾಗ. ಅಂದ್ರೆ ಮೆಟ್ರೋ ಆಗಿರ್ಬೋದು ಅಥವಾ ದಿನಬಳಕೆ ವಸ್ತು ಆಗಿರ್ಬೋದು, ತರಕಾರಿಯಿಂದ ಹಿಡಿದು ಹಾಲು ಎಲ್ಲ ರೇಟ್ ಜಾಸ್ತಿ ಆಗ್ತಿದೆ. ಯಾರ ಕಾರಣ ಅಂತೀರಿ ನೀವು? ಸರ್
ಹೇಗೆ ಅಂತಂದ್ರೆ ಇದಕ್ಕೆ ಇವಾಗ ರಾಷ್ಟ್ರಕ್ಷೋಭ್ಯ ಬಂದಾಗ, ಕೋವಿಡ್ ಬಂದಾಗ ಹೆಂಗೆ ನಿರ್ವಹಣೆ ಮಾಡಿದ್ರು ಮೋದಿ, ಇವಾಗೂ ಇದೊಂದು ಕ್ರೈಸಿಸ್ ಅಷ್ಟೇನೆ ಸರ್. ಇದು ಪರ್ಮನೆಂಟ್ ಆಗಿ ಇರಲ್ಲ. ಅದು ಫಸ್ಟ್ ಎಲ್ರಿಗೂ ಅರ್ಥ ಮಾಡ್ಕೊಬೇಕು. ಬಟ್ ಅನ್ಫಾರ್ಚುನೇಟ್ಲಿ ಏನಾಗ್ತಿದೆ ಅಂದ್ರೆ, ಕಾಂಗ್ರೆಸ್ ಅವರೆಲ್ಲ ಬಿಜೆಪಿ ಮೇಲೆ ಹಾಕಿ ಎಲ್ಲ ಮೋದಿನ ಅವ್ರನ್ನೇ ಬೈದ್ರೆ ನೆಕ್ಸ್ಟ್ ನಾಳೆ ಸರಿಯಾಗಿ ಹೋಗ್ತಾ ಇರೋ ದಾರಿ ಕೂಡ ಹಳಿ ತಪ್ಪಿ ರೈಲ್ ಹೆಂಗ್ ಬೀಳತ್ತೋ ಆತರ ಆಗೋಗುತ್ತೆ ಜೀವನ ಜನರದು. ಜನಕ್ಕೆ ಇನ್ಫಾರ್ಮೇಶನ್ ಕೊಡ್ಬೇಕು. ಇಲ್ಲಿ ಕಾಂಗ್ರೆಸ್ ಇನ್ಸ್ಟೆಡ್ ಆಫ್ ಬ್ಲೇಮಿಂಗ್ ಬಿಜೆಪಿ ಎಲ್ಲ, ದೇ ಶುಡ್ ಲುಕ್ ಇನ್ ಟು ದ ಮೇನ್ ಮ್ಯಾಟರ್ ಅಂಡ್ ಯಾವ್ದು ಸರಿಯಾಗಿದೆ ಕೂತು ಇಬ್ರು ಕಾಂಗ್ರೆಸ್ ಆಸ್ ವೆಲ್ ಆಸ್ ಬಿಜೆಪಿ ಕೂತು ನಿರ್ವಹಿಸಬೇಕಾಗಿರುವಂತ ವಿಚಾರ. ಇಲ್ಲಿ ಬ್ಲೇಮ್ ಗೇಮ್ ಯಾಕೆ ಸರ್ ಬೇಕಲ್ವಾ ಹೇಳಿ? ವೈ ಶುಡ್ ದೇ ಬ್ಲೇಮ್ ಅದರ್ಸ್? ಇವಾಗ ಎಲ್ಲಾರ್ಗೂ ಆಗಿರುವಂತದ್ದು. ಇವಾಗ ಆಕ್ಚುಲಿ ಫಸ್ಟ್ ಕಾಲರ್ ಒಬ್ರು ಹೇಳಿದ್ರು, ಶ್ರೀಲಂಕಾನಲ್ಲಿ, ಬಾಂಗ್ಲಾದೇಶಲ್ಲಿ, ಪಾಕಿಸ್ತಾನ ಅಲ್ಲೆಲ್ಲ ರಾಷ್ಟ್ರಗಳಲ್ಲಿ ಎಷ್ಟು ಕಷ್ಟ ಆಗೋಗಿದೆ, ಅಲ್ಲೆಲ್ಲ ಇನ್ನೂ ವರ್ಸ್ಟ್ ಆಗಿದೆ ಸಿಚುವೇಶನ್ಸ್. ವಿ ಆರ್ ಫಾರ್ ಬೆಟರ್. ನನ್ ಕೋವಿಡ್ ಟೈಮ್ ಅಲ್ಲಿ ನಮ್ ದೇಶದಲ್ಲಿ ಎಷ್ಟು ಜನ ಸಾಯ್ಬೇಕಾಗಿತ್ತು ಸರ್, ಅಂತದ್ ಹೆಂಗೆ ಕಂಟ್ರೋಲ್ ಮಾಡಿದ್ರು, ಒಂದ್ ಫೇಸ್ ವೈಸ್ ಮಾಡಿದ್ರು. ಇವಾಗ್ಲೂ ಅಷ್ಟೇ ಮೋದಿಜಿ ಅವ್ರು ಹೇಳಿರೋದು ಏಕ್ದಮ್ ಎಲ್ಲ ಆಗ್ಬಿಡತ್ತೆ ಅಂತಲ್ಲ, ಕಾಷನ್ ಅಷ್ಟೇ, ವರ್ಡ್ ಆಫ್ ಕಾಷನ್ ಅದು. ಸೊ ನೀವು ಹೇಳೋ ಪ್ರಕಾರ ನಿರುಪಮ ಅವರೇ, ಇದೊಂದು ರೀತಿಯಾಗಿ ಕೋವಿಡ್ ಅಲ್ಲಿ ಯಾವ ರೀತಿ ನಿರ್ವಹಣೆ ಮಾಡಿದ್ದು, ಜೊತೆಗೆ ಅದೊಂದು ಜಸ್ಟ್ ಟೆಂಪ್ರರಿ ಆಗಿತ್ತು, ಬೆಲೆ ಏರಿಕೆ ವಿಚಾರವೂ ಅಷ್ಟೇ ಟೆಂಪ್ರರಿ, ಮುಂದೆ ಸರಿ ಹೋಗುತ್ತೆ ಅಂತ ನೀವು ಹೇಳ್ತಾ ಇರೋದು. ಖಂಡಿತ ಸರ್. ಇನ್ನೊಂದೇನ್ ಗೊತ್ತಾ ಸರ್, ಕಾಂಗ್ರೆಸ್ ಇವಾಗ ನೋಡಿ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಗವರ್ಮೆಂಟ್ ಫ್ರೀ ಕೊಡ್ತೀವಿ ಅಂದ್ರು ಸರ್. ಯಾರು ಹಾಳಾಗ್ತಾ ಇದಾರೆ ಅದರಿಂದ ಹೇಳಿ? ಯಾರು ಉದ್ಧಾರ ಆಗ್ತಿದ್ದಾರೆ, ಯಾರು ಹಾಳಾಗ್ತಾ ಇದಾರೆ? ಇವಾಗ ನಮ್ಗಳಿಗೆ ನಾವು ಎಷ್ಟೋ ಜನ ವರ್ಕ್ ಫ್ರಮ್ ಹೋಮ್ ಮಾಡ್ತೀವಿ, ವಿ ಡೋಂಟ್ ಟ್ರಾವೆಲ್ ಇನ್ ಬಸ್ ಅಲ್ಲಿ ಯಾರು ಓಡಾಡ್ತಾರೆ ಹೇಳಿ ಜಾಸ್ತಿ ಮೇಜರ್ ಆಗಿ? ಅವ್ಗಳಿಗೆಲ್ಲ ಕೊಟ್ಟಿದ್ದಾರೆ ಫೆಸಿಲಿಟೀಸ್. ಬಟ್ ಈ ಕಡೆ ಹೆಂಗಸರು ಕೊಟ್ಬಿಟ್ಟು ಈ ಕಡೆ ಗಂಡಸರಿಗೆ ಬೆಲೆ ಜಾಸ್ತಿ ಮಾಡೋದು ಟಿಕೆಟ್, ಇವೆಲ್ಲ ಖಂಡಿತ ಸರ್. 3 ವರ್ಷದಲ್ಲಿ ಹಾಲ್ ರೇಟ್ ಎಷ್ಟು ಜಾಸ್ತಿ ಮಾಡಿದ್ರು. ಇವಾಗ ನಮ್ ಪ್ರೀವಿಯಸ್ ಕಾಲರ್ ಹೇಳ್ದಂಗೆನೆ ಪೆಟ್ರೋಲ್ ಬೆಲೆ ಆಕ್ಚುಲಿ ಸೆಂಟರ್ ಇಂದ ಎಷ್ಟಾಗತ್ತೆ ಮತ್ತೆ ಸ್ಟೇಟ್ ಇಂದ ಎಷ್ಟಾಗತ್ತೆ, ಸ್ಟೇಟ್ ಅಲ್ಲಿ ಯಾಕೆ ಕಡಿಮೆ ಮಾಡಬಾರ್ದು? ದೇ ಕ್ಯಾನ್ ಡೂ ಇಲ್ವಾ? ಎಷ್ಟೊಂದು ವಿಚಾರ ನಾವು ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್. ಅದ್ ಹೇಳೋದಲ್ಲ ಸರ್, ನಿಜವಾಗ್ಲೂ ಹೇಳ್ತೀನಿ, ಬೆಂಗಳೂರು ರಸ್ತೆಗಳು ನಿಜವಾಗ್ಲೂ ಎಂತ ಕರ್ಮ ಮಾಡಿದ್ವಪ್ಪ ನಾವು ಅನ್ಸ್ಬೇಕು. ಬೆನ್ನಿಗೆ ಎಷ್ಟು ಜನಕ್ಕೆ ಸರ್ವಿಕಲ್ ಕಾಲರ್ ಪ್ರಾಬ್ಲಮ್ ಆಗ್ತಾ ಇದೆ, ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಆಗ್ತಾ ಇದೆ, ಹಿಪ್ ಪ್ರಾಬ್ಲಮ್ ಆಗ್ತಾ ಇದೆ. ಯಾಕಂದ್ರೆ ರೋಡಲ್ಲಿ ಓಡಾಡಕ್ ಆಗ್ತಿಲ್ಲ. ಇದಕ್ಕೆಲ್ಲ ಯಾರು ಹೊಣೆ ಸರ್? ಇವ್ರು ಇನ್ಫ್ಯಾಕ್ಟ್ ಫ್ರೀ ಬಸ್ ಕೊಡೋ ಬದಲು ಫ್ರೀ ಹಾಸ್ಪಿಟಾಲಿಟಿ ಕೊಡ್ಬೇಕಾಗಿತ್ತು ಬಡವರಿಗೆ, ಇದು ಕೊಡ್ಬೇಕಾಗಿತ್ತು, ಎಜುಕೇಶನ್ ಕೊಡ್ಬೇಕಾಗಿತ್ತು ಮಕ್ಕಳಿಗೆ. ಅದು ನಿಜವಾಗ್ಲೂ ಒಂದು ಸ್ಟೇಟ್ ನ ಇಂಪ್ರೂವ್ ಮಾಡುವಂತ ವಿಚಾರ. ಎಲ್ಲ ಇದು ಒಂಥರ ಜಾತಿ ರಾಜಕಾರಣ ಮಾಡ್ಬಿಟ್ಟು ತುಂಬಾ ಹದಗೆಡಿಸ್ತಾ ಇದ್ದಾರೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ನಿರುಪಮ ಅವರೇ ಇಷ್ಟೊತ್ತು ಮಾತಾಡಿದಕ್ಕಾಗಿ. ಸರ್, ಈಗ ನಮ್ಮ ಸಹೋದರಿ ನಿರುಪಮ ಅವರು ಮಾತಾಡಿದ್ರು, ಚೆನ್ನಾಗಿ ಮಾತಾಡಿದ್ರು. ಅವರೊಂದು ಪ್ರಶ್ನೆ ಕೇಳಿದ್ರು, ಜಾತಿ ರಾಜಕಾರಣ ನಾವು ಮಾಡೋದಿಲ್ಲ. ಜಾತಿ ರಾಜಕಾರಣದ ಬಗ್ಗೆ ಮಾತಾಡ್ಬೇಕಾದ್ರೆ ಮತ್ತೊಂದು ದಿನ ಒಂದೊಂದು ಡಿಬೇಟ್ ಮಾಡೋಣ. ಕಾಂಗ್ರೆಸ್ ಅವರು 60 ವರ್ಷದಿಂದ ಇದ್ರು ಏನು ಮಾಡಿದ್ರು ಅಂತ ಹೇಳಿದ್ರು. ತಾಯಿ, ಸ್ವತಂತ್ರ ಬಂದಾಗ ಈ ದೇಶದಲ್ಲಿ ಒಂದು ಸೂಜಿ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಬ್ರಿಟಿಷರು ನಮ್ಮ ದೇಶ ಬಿಟ್ಟು ಓಡೋಗಿದ್ದು. ಅವತ್ತಿಂದ ಇವತ್ತವರೆಗೂ ನಿಮ್ಮ ಮನೆಯಲ್ಲಿ ಯಾರಾದರೂ, ನಿನ್ನ ತಂದೆ ತಾಯಿನೋ ನಿಮ್ಮ ಬೇರೆ ಹಿರಿಯರು ಯಾರಾದರೂ ಓದಿರುವಂಥ ಸರ್ಕಾರಿ ಶಾಲೆಗಳಿದೆಯಲ್ಲ ತಾಯಿ, ಅದು ಕಾಂಗ್ರೆಸ್ ಕಟ್ಟಿದಮ್ಮ. ವಿಶ್ವವಿದ್ಯಾನಿಲಯಗಳು ಕಾಂಗ್ರೆಸ್ ಕಟ್ಟಿದಮ್ಮ. ಹೇಳ್ಕೊಳ್ಳೋದಕ್ಕೆ ಒಂದು ದೊಡ್ಡ ಪಟ್ಟಿನೇ ಇದೆ, ಆಯಿತಾ? ನಾವು ಅವತ್ತಿಂದ ಕಾಂಗ್ರೆಸ್ ಕಟ್ಟಿ ದೇಶನ ಬೆಳೆಸ್ಕೊಂಡು ಇಲ್ಲಿಗೆ ಬಂದಿರೋದಕ್ಕೆ ಈಗ ದೇಶ ಈ ಮಟ್ಟಿಗೆ ಬಂದಿರೋದು. ನಾವೆಲ್ಲ ಕಟ್ಟಿದ್ವಿ, ಇವರು ಬಂದು ಮಾರಿದ್ರು. ಇವ್ರು ಬಂದಿದ್ದು ಬರೀ 14 ವರ್ಷ ತಾಯಿ ಆಗಿರೋದು. ಆಮೇಲೆ ಇದ್ದಿದ್ದು ನೀವು ಕಾಂಗ್ರೆಸ್ನವ್ರು ಏನು ಮಾಡಿದ್ರು ಅಂದರೆ ಏನು ಹೇಳೋಣ? ಯಾವತ್ತು ಕಾಂಗ್ರೆಸ್ ಜಾತೀಯತೆ ಮಾಡೋದಿಲ್ಲ. ನೀವು ಹೇಳ್ದಂಗೆ ನಮ್ಮಿಬ್ಬರದು ಅರ್ಥಹೀನವಾದಂಥ ಚರ್ಚೆನೂ ಅಲ್ಲ, ನಮ್ಮದು ಕಾಳಜಿ ಈ ದೇಶದ. ನೀವೇನೋ ಆರ್ಥಿಕವಾಗಿ ನಿಮ್ಗೆ ಒಳ್ಳೆ ಸಂಬಳ ಬರ್ಬೋದು ತಾಯಿ, ಏನು ಇಲ್ದಿರ ಕೂಲಿ ಮಾಡುವಂಥ ಜನರಿಗೆ ಇವತ್ತಾದ್ರೂ ಬಿಸಿ ತಡ್ತಾ ಇರೋದು. ನಾವು ಅವ್ರ ಬಗ್ಗೆ ಚಿಂತೆ ಮಾಡ್ತಿದ್ದೇವೆ ಹೊರತು ಪರಸ್ಪರ ದೂಷಿಸಬೇಕು ಅನ್ನೋ ಉದ್ದೇಶ ನಮ್ಗೇನಿಲ್ಲ. ಫೈನ್. ಚಾಮರಾಜನಗರದಿಂದ ಶಿವಕುಮಾರ್ ಅನ್ನೋರು ಕಾಲ್ ಮಾಡಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್, ಬೆಲೆ ಏರಿಕೆ ವಿಚಾರ ಎಲ್ಲವೂ ಜಾಸ್ತಿ ಆಗೋಗಿದೆ. ತರಕಾರಿ, ಸೊಪ್ಪು, ಹಣ್ಣು, ಪೆಟ್ರೋಲು, ಡೀಸೆಲ್ಲು, ಬಸ್ ರೇಟು, ಅದು ಇದು ಅಂತ ಏನು ಹೇಳ್ತೀರಿ? ಸರ್ ನೋಡಿ, ರೈತನಿಂದನೇ ಲಾಭ ಆಗೋದ್ರಿ, ಇಲ್ಲ ರೈತನಿಂದಲೇ ಲಾಭ ಸಿಗ್ತದೆ. ಏನು ಹೇಳಿ? ಕೇಳಿಸ್ಲಿಲ್ಲ, ಮತ್ತೊಮ್ಮೆ ಹೇಳಿ. ಸರ್, ರೈತನಿಂದಲೇ ಲಾಭ ಸಿಕ್ಕದು. ನಿಜ. ರೈತರಿಗೆ ಹೆಲ್ಪ್ ಮಾಡಿ ಸರ್, ರೈತರಿಗೆ ಏನು ಆಗಲ್ಲ. ಪೆಟ್ರೋಲ್ ಗಿಟ್ರೋಲ್ ಈಗ ಈ ಡೀಸೆಲ್ ರೇಟ್ ಜಾಸ್ತಿ ಆಗಿರೋದಕ್ಕೆ ನಿಮ್ಗೇನ್ ಸಮಸ್ಯೆ ಆಗ್ತಿಲ್ವಾ ಈ ಜಮೀನಲ್ಲಿ? ಪೆಟ್ರೋಲ್ ರೇಟ್ ಜಾಸ್ತಿ ಅಂತೇನಿಲ್ಲ, ಅದು ಓಡಿಸ್ಬೇಕು, ಆಗ್ದಿದ್ರು ಓಡಿಸ್ಬೇಕು. ಸಂಬಳ ಜಾಸ್ತಿ ತಗತ್ರ ಅವ್ರು ಹಾಕ್ಸ್ಕತ್ತಾರೆ. ರೈತನಿಗೂ ಏನ್ ಕೊಡ್ತಾ ಇದಾರೆ? ರೈತನಿಗೆ ಏನು ಸಿಗ್ತಾ ಇಲ್ವಲ್ಲ. ಓಕೆ, ರೈತರಿಗೆ ಏನು ಸಿಗ್ತಾ ಇಲ್ಲ ಅಂತ ನೀವ್ ಹೇಳ್ತಾ ಇರೋದು? ಏನು ಸಿಗ್ತಿಲ್ಲ ಸರ್, ಸುಮ್ನೆ ಅದೆಲ್ಲ ಇದು. ಓಕೆ, ಎಸ್ ಥ್ಯಾಂಕ್ ಯು ಶಿವಕುಮಾರ್ ಅವರೇ ಇಷ್ಟೊತ್ತು ರಾಜ್ಯ ನ್ಯೂಸ್ ಜೊತೆಗೆ ಮಾತನಾಡೋದಕ್ಕಾಗಿ. ಸರ್,
ಕಾಲರ್ಗಳ ಒಂದು ಅಭಿಪ್ರಾಯ ನೋಡ್ತಾ ಇದ್ರಿ, ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಚಾಂದ್ ಪಾಷಾ ಸರ್ ಅವರು ಹೇಳಿದ್ದನ್ನು ಕೇಳಿದ್ರಿ, ಏನು ಹೇಳ್ತೀರಿ? ಮಾಡಿದಂಥ ಎಲ್ಲ ಕಾಲರ್ಸ್ಗೂ ಸಹ ಧನ್ಯವಾದಗಳು. ಅವರಿಗೆ ಅವರ ಭಾವನೆ ಅರ್ಥ ಆಯ್ತು ನನಗೆ. ಒಂದು ಗಟ್ಟಿ ನಾಯಕತ್ವ, ವಿಶೇಷವಾಗಿ ಶ್ರೀ ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿರವರ ಮೇಲೆ ಒಂದು ಅಚಲವಾದಂಥ ನಂಬಿಕೆ ಮತ್ತು ವಿಶ್ವಾಸ. ಇವರು ಯಾವುದೇ ಕಾರಣಕ್ಕೂ ನಮಗೆ ದೇಶವಾಸಿಗಳಿಗೆ ಅನ್ಯಾಯ, ಈ ದೇಶಕ್ಕೆ ಅನ್ಯಾಯ ಮಾಡಲ್ಲ, ಮೋಸ ಮಾಡಲ್ಲ, ಅಥವಾ ರಾಜಕಾರಣಕ್ಕೋಸ್ಕರ ಬೇರೆ ಬೇರೆ ರೀತಿಯಲ್ಲಿ ಒಂದು ಪ್ರೊಪಗಂಡ ನರೇಷನ್ ಬಿಲ್ಡಪ್ ಮಾಡೋ ಅಂತ ಮನುಷ್ಯ ಅಲ್ಲ. ಇವರು ಹಗಲು ರಾತ್ರಿ ದೇಶದ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡೋ ಅಂತ ಮನಸ್ಥಿತಿ ಮತ್ತೆ ತುಡಿತಾ ಇದೆ ಅನ್ನಲ್ಲಿ ಅವರ ಒಂದು ಭಾವನೆ ನನಗೆ ಅರ್ಥ ಆಗಿದ್ದು. ಧನ್ಯವಾದಗಳು ಅವರಿಗೆ. ಏನೀಗ ಪರಿಸ್ಥಿತಿ ಉಲ್ಬಣ ಆಗಿದೆ, ಇದು 2014 ಮುಂಚೆ ನೋಡಿದ ಸಂದರ್ಭದಲ್ಲಿ ಎಷ್ಟು ನಮ್ಮ ದೇಶ ಹಿನ್ನಡೆ ಇತ್ತು, ಈಗ ಯಾವ ರೀತಿ ಅಭಿವೃದ್ಧಿ ಆಗಿತ್ತು. ಇದು ಸಾಹೇಬ್ರು ಒಂದ್ 2-3 ಸಲ ಹೇಳಿದ್ರು, ಮುಂಚೆನೆ ಪ್ರಿಪೇರ್ ಮಾಡ್ಕೋಬೇಕಿತ್ತು. ಯಾರಿಗೆ ಗೊತ್ತು ಈ ತರ ಯುದ್ಧ? ನೋಡಿ, ಇಸ್ರೇಲಿಗೆ ಹೋಗಿದ್ರು, ಇಸ್ರೇಲಿಗೆ ಹೋಗಿ 4 ದಿನಗಳಲ್ಲಿ ಯುದ್ಧ ಅವ್ರೇ ಅದನ್ನೆಲ್ಲ ಅವ್ರ ಆಂತರಿಕ ಬಿಟ್ಕೊಟ್ಟಿಲ್ಲ. ಅವ್ರೇನೋ ಅಲ್ಲಿ ಇವತ್ತು ಟ್ರಂಪ್ನ ಉಚ್ಚಾಟ ಇದು, ನೆತನ್ಯಾಹುನ ಉಚ್ಚಾಟ ಇದು. ಸೊ ಅವರು ಯುದ್ಧ ಪ್ರಾರಂಭ ಮಾಡಿರೋದಕ್ಕೆ ಬರೀ ದೇಶ ಕೇವಲ ಭಾರತ ಮಾತ್ರ ಸಂಕಷ್ಟದಲ್ಲಿ ಸಿಗಾಕೊಂಡಿದ್ದಲ್ಲ, ಸಾಕಷ್ಟು ಇವನ್ ಇನ್ಕ್ಲೂಡಿಂಗ್ ಅಮೆರಿಕದಲ್ಲೂ ಸಹ ಇದು ಪೆಟ್ರೋಲ್ ಮತ್ತೆ ರೇಟ್, ಇದು ಡೀಸೆಲ್ ರೇಟ್ ಜಾಸ್ತಿ ಆಗಿದೆ. ಇವತ್ತು ನೆರೆ ರಾಷ್ಟ್ರಗಳಲ್ಲೂ ಅಷ್ಟೇ, ಬಾಂಗ್ಲಾದೇಶ ಆಗಿರ್ಬೋದು, ಬೇರೆ ಎಲ್ಲದು ನಮ್ದು ಹಣದುಬ್ಬರ ಏನು ಡಾಲರ್, ಇದು INR ಇದೆಯಲ್ಲ, ಇಂಡಿಯನ್ ನ್ಯಾಷನಲ್ ರುಪೀಸ್ ಏನಿದೆ, ಇದು 96ಕ್ಕೆ ಹೋಗಿರೋಂಥದ್ದು. ನಾವು ಡಾಲರ್ ಜೊತೆ ವ್ಯವಹಾರ ಮಾಡ್ತಿರೋದ್ರಿಂದ ಅಪಮೌಲ್ಯ, ಡಾಲರ್ ವಿರುದ್ಧ ಅಪಮೌಲ್ಯ ಆಗಿರೋಂಥದ್ದು. ಬೇರೆ ದೇಶದ ಒಂದು ಅವರ ಒಂದು ಕರೆನ್ಸಿ ಮೇಲೆ ಕಂಪೇರ್ ಮಾಡಿದ್ರೆ ನಮ್ದು ಫಾರ್ ಬೆಟರ್ ಇದೆ, ಅವ್ರದ್ದು ಒಳ್ಳೆ ಗ್ರೋತ್ ಇದೆ ನಮ್ದು. ಇವತ್ತು ಶ್ರೀಲಂಕಾ ಆಗಿರ್ಬೋದು, ಶ್ರೀಲಂಕಾದ್ದು ನೇಪಾಳದು ನಮ್ಮ ಇಂಡಿಯನ್ ರುಪೀಸ್ ಕಂಪೇರ್ ಮಾಡಿದ್ರೆ ₹1.60, 160. ಅದು ಬಾಂಗ್ಲಾದೇಶ BDT 1.28, ಶ್ರೀಲಂಕಾ LKR 3.46, ಪಾಕಿಸ್ತಾನ್ PKR 2.9. ಇದು ಈ ರೀತಿ ಇರೋಂಥದ್ದು. ಇವತ್ತು ನಮ್ಮ ದೇಶ ಅವರಿಗೆಲ್ಲ ಕಂಪೇರ್ ಮಾಡಿದ್ರೆ ಆರ್ಥಿಕವಾಗಿ ಸದೃಢವಾಗಿದೆ ಈಗಲೂ ಸಹ. ಬಟ್ ಡಾಲರ್ ವಿರುದ್ಧ ಜಾಸ್ತಿ ಹೆಚ್ಚಿಗೆ ನಾವು ವ್ಯವಹಾರ ಮಾಡ್ತಿರೋದ್ರಿಂದ ಇದು ಸಂಕಷ್ಟಕ್ಕೀಡಾಗಿದೆ. ಆ ದೃಷ್ಟಿಯಿಂದ ಇದು ತಾತ್ಕಾಲಿಕವಾದಂತಹ ಸಮಸ್ಯೆ. ಇದು ಡೆಫಿನೆಟ್ಲಿ ಆದಷ್ಟು ಹೊರಗಡೆ ಬರ್ತೀವಿ. ಇನ್ನೊಂದು ಪಾಯಿಂಟ್ಗೆ ನಿಮ್ಮ ಕಡೆಯಿಂದ ಉತ್ತರ. ಕಾಂಗ್ರೆಸ್ನವರು ಹೇಳಿದಂಥ ವಿಚಾರ, ಇಷ್ಟು ವರ್ಷದಿಂದ ದೇಶ ಕಟ್ಟಿದ್ ನಾವೇ, ಜೊತೆಗೆ ಇರುವಂಥ ಅಭಿವೃದ್ಧಿ, ಸ್ಕೂಲು ಕಾಲೇಜು, ಎಷ್ಟೊಂದು ಹಳೆ ಇತಿಹಾಸ ಹೇಳುವಂಥದ್ದು ಅದನ್ನೆಲ್ಲ ಕಟ್ಟಿದ್ದು ನಾವೇನೆ. ಈಗ BJP ಈಗ ಒಂದು 14 ವರ್ಷದಿಂದ ಹಿಂಗೆ ಬಂದು ಇವಾಗ ನಮ್ಮದು ಅಂತ ಮಾಡ್ತಿದ್ದಾರೆ, ಧೂಳಿಪಟ ಮಾಡ್ತಿದ್ದಾರೆ ಅಂತ ಹೇಳಿದ್ದು. ಇದಕ್ಕೆ ನಿಮ್ಮ ಉತ್ತರ? ಸರ್, ಈಗ ಅವರು ಸುದೀರ್ಘವಾಗಿ 77, 78, 79 ಸ್ವತಂತ್ರ ಭಾರತ, ಸಂವಿಧಾನದ ಭಾರತದಲ್ಲಿ 55-60 ವರ್ಷದ ಮೇಲ್ಪಟ್ಟು ಅವರು ಆಳ್ವಿಕೆ ನಡೆಸಿದ್ದಾರೆ. ಈ ದೇಶದ ಅಭಿವೃದ್ಧಿ ಮಾಡೋದಕ್ಕೆ ಇವರ ಒಂದು ಕಾಳಜಿ, ಕಳಕಳಿ ಮತ್ತೆ ಆ ಬದ್ಧತೆ ಇದ್ದಿದ್ರೆ ಇನ್ನು ಭಾರಿ ದೊಡ್ಡ ಮಟ್ಟದ ಅಭಿವೃದ್ಧಿಶೀಲ ದೇಶ ಮಾಡಬಹುದಿತ್ತು. ನಾವು ಏನು ಚೈನಾ ಮತ್ತೆ ಇವತ್ತು ಇದೀವಿ, ಚೈನಾ ಇವತ್ತು $20 ಟ್ರಿಲಿಯನ್ US ಟರ್ನ್ ಇದು ಎಕಾನಮಿ, ನಮ್ಮ ದೇಶ 5 ಟ್ರಿಲಿಯನ್ ಎಕಾನಮಿ ದೇಶ. ಇವತ್ತು ಟೈಗರ್ ವುಡ್ ಒಂದ್ ನಿಮಿಷ ಸರ್, ಬಿಫೋರ್ 2000 ಅವ್ರದ್ದು ಮತ್ತೆ ನಮ್ಮ ಭಾರತ ಮತ್ತೆ ನಮ್ಮ ದೇಶದ ಆರ್ಥಿಕತೆ, ಭಾರತ ದೇಶ ಮತ್ತೆ ಚೈನಾ ದೇಶದ ಆರ್ಥಿಕತೆ ಸೇಮ್ ಇದ್ದು, ಈಕ್ವಲ್ ಇದ್ದು. ಅದೇ ಅಷ್ಟೇ ಭೌಗೋಳಿಕವಾಗಿ ಇರೋಂತ ದೊಡ್ಡ ರಾಷ್ಟ್ರ, ಅಷ್ಟೇ ಮತ್ತೆ ಒಂದು ವಹಿವಾಟು ಇದ್ದಂತ ದೇಶ, ಅಷ್ಟೇ ಜನಸಂಖ್ಯೆ ಇದ್ದಂತ ದೇಶ. ಇವತ್ತು ಎಷ್ಟೊಂದು ದೊಡ್ಡ ಅಭಿವೃದ್ಧಿ ಆಗಿದೆ. ಇವತ್ತು ಇಡೀ ಪ್ರಪಂಚದಲ್ಲೇ ಚೈನಾ ಪಕ್ಕದ ನೆರೆ ರಾಷ್ಟ್ರ ಇವತ್ತು ಅಷ್ಟೊಂದು ದೊಡ್ಡ ಅಭಿವೃದ್ಧಿ ಹೊಂದಿದೆ. ಭಾರತ ದೇಶ ಇದು ಇಷ್ಟೊಂದು ಅಧೋಗತಿಗೆ ಹೋಗಕ್ಕೆ ಅದು ಮೂಲ ಕಾರಣ ಇವತ್ತು ಕಾಂಗ್ರೆಸ್ ದುರಾಡಳಿತ ಅಂತ ಹೇಳ್ತೀನಿ. ಓಕೆ, ಕೃಷ್ಣ ಅಂತ ಹೇಳಿ ಕೋಲಾರದಿಂದ ಕಾಲ್ ಮಾಡಿದ್ದಾರೆ. ಕೃಷ್ಣ ಅವರೇ ನಮಸ್ತೆ. ಒಂದ್ ಸೆಕೆಂಡ್, ಪಬ್ಲಿಕ್ ಕಾಲರ್ ಇದೆ.